ಸ್ವಲ್ಪ ಕ್ಲಾರಿಟಿ ಇಷ್ಟು ಬಂದರೆ ಓಕೆ ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವಿವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ವರ್ಷ ಆದಮೇಲೆ ನಾನು ಹೋಗ್ತಾ ಇರೋದು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನಮ್ಮ ತಾತ ಊರಲ್ಲಿ ನಡೆಯೋ ಜಾತ್ರೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ತಾತ ಅವ್ರ ಮನೆಯಲ್ಲೇ. ಆ್ಯಂಡ್ ತುಂಬ ವರ್ಷ ಆಗಿತ್ತು ನಾನು ಕೂಡ ಬರ್ದೇನೆ. ಇಲ್ಲಿ ಜಾತ್ರೆಗೆ ಎತ್ತಿನ ಕಡಿ ಎಲ್ಲ ಓಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತಂಗಿಯವರು ಹಾಗೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಿತ್ತು. ಇವರು ಬಂದು ನಮ್ಮ ಮಾಮನ ಮಗಳು, ಇವಳು ಬಂದು ನಮ್ಮ ತಂಗಿ. ನಿಮ್ಮದು ಇನ್ನೊಬ್ಬರು ತಂಗಿ ಬಂದುಬಿಟ್ಟು ಬಂದಿರಲಿಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದರು. ತುಂಬಾ ಚೆನ್ನಾಗಿತ್ತು. ಜಾತ್ರೆ ಎಲ್ಲ ಸಿಂಪಲ್ಲಾಗಿ ನೋಡ್ಕೊಂಡು ಬಂದ್ವಿ. ಯಾಕೆಂದರೆ ತುಂಬ ಬಿಸಿಲಿತ್ತು. ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಕೆಂಡ ಕೂಡ ರೆಡಿಯಾಗಿತ್ತು ಆಲ್ರೆಡಿನೇ. ಕೆಂಡ ತುಳಿಯೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿನ ಗಾಡಿಗಳೆಲ್ಲ ದೇವಸ್ಥಾನದ ಸುತ್ತ ರೌಂಡ್ ಆಗ್ತಾಯಿದ್ವು. ಈ ರೀತಿ ಕೆಂಡ ಮಾಡ್ತಾರೆ ನಮ್ಮ ಸೈಡು. ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ ಬಂದ್ವಿ. ರಶ್ ಆಗಿಬಿಡತ್ತೆ ಅಂತೇಳಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೈ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ತುಂಬ ರಶ್ ಆಗಿಬಿಡುತ್ತೆ ಅಂತೇಳಿ. ಇನ್ನೂ ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಯಾಕಂದರೆ ತೇರೆಲ್ಲ ಇದು ಕೆಂಡ ಎಲ್ಲ ಆದಮೇಲೆ ಬರೋದು. ಕೆಂಡ ಎಲ್ಲ ರೆಡಿ ಆಗ್ತಿದ್ದಂಗೆ ಇವರು ಬಂದು ನಮ್ಮ ಆಂಟಿ ಮತ್ತು ಇವಳು ಬಂದು ನಮ್ಮ ತಂಗಿ ಮಗಳು. ಅವಳು ಬಂದಿರಲಿಲ್ಲ, ಅವರ ಅಜ್ಜಿ ಜೊತೆ ಬಂದಿದ್ಲು. ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ ಇವಳು. ಒಂದು ನಿಮಿಷ ನಿಂತ್ಕೊಳ್ಳಲ್ಲ. ಪಾಪ ನಮ್ಮ ಆಂಟಿ ನೋಡಿಕೊಂಡೇ ಸುಸ್ತಾಗಿಬಿಡ್ತಾರೆ. ಅಷ್ಟು ಟೆನ್ಷನ್ ಕೊಡ್ತಾಳೆ ನಮ್ಮ ಆಂಟಿಗೆ. ಆ್ಯಂಡ್ ದೇವಸ್ಥಾನ ಎಲ್ಲ ಹೊಸ್ದಾಗಿ ಕಟ್ಟಿದ್ರು. ಈಗ ಒಂದು 15 ಡೇಸ್ ಮುಂಚೆನೇ ದೇವಸ್ಥಾನದ ಓಪನ್ ಆಗಿತ್ತು. ಓಪನಿಗೆಲ್ಲ ಬರೋಕ್ಕಾಗಲಿಲ್ಲ ನಾವು ಅಂತೇಳಿ. ಜಾತ್ರೆ ಇತ್ತು ಅಂತೇಳಿ ಬಂದ್ವಿ. ಇವಳು ಬಂದು ನಮ್ಮ ಅತ್ತೆ ಮಗಳು, ನಮ್ಮ ಮಾಮ ಅವರ ಫಸ್ಟ್ ಮಗಳು. ಇನ್ನೊಬ್ಳು ಆವಾಗಲೇ ತೋರಿಸಿದ್ದೆ, ನಮ್ಮ ಇನ್ನೊಬ್ಳು ಅತ್ತೆ ಮಗಳು. ನಮ್ಮಮ್ಮ ಬಂದಲ್ಲಿ ಕೂತಿದ್ರು. ಇವಳು ಬಂದು ನನ್ನ ತಂಗಿ ಅಲ್ವಾ. ಇವಾಗ ಪೂಜೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವಾಗ ಎತ್ತಿನ ಗಾಡಿಗಳೆಲ್ಲ ಇನ್ನೂ ರೌಂಡ್ ಆಗ್ತಾಯಿತ್ತು. ತುಂಬ ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಎತ್ತಿನ ಗಾಡಿ ಎಲ್ಲ ಫುಲ್ಲು ಜೋಶಲ್ಲಿ ಹೋಗ್ತಾ ಇರುತ್ತೆ. ಯಾರ ಕಡೆ ಎಳ್ಕೊಂಡು ಹೋಗ್ತಾ ಗೊತ್ತಾಗಲ್ಲ. ಈಗ ನೋಡ್ಬೋದು ನೀವು, ಮ್ಯೂಸಿಕ್ಕಿಂದ ರೆಡಿ ಆಗಿದೆ. ಇವಾಗ ಫುಲ್ಲು ತೆಗೆದಾಗ ಉರಿತಾ ಇರುತ್ತೆ. ಆ ಕೆಂಡದಲ್ಲಿ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಅತ್ತೆ ಮಗಳು ಕೂಡ ನೋಡ್ಕೊಂಡು ಹೋಗಿ ಅದ್ರ ಮೇಲೆ ನಿಂತಾರೆ. ನಾವೆಲ್ಲ ಅವಾಗೆಲ್ಲ ತುಳಿತಿದ್ವಿ. ಬಟ್ ಇವಾಗ ಕೆಂಡ ತುಳಿಯೋಕ್ಕೆ ಸ್ವಲ್ಪ ಆಗಲ್ಲ, ಭಯನೂ ಆಗುತ್ತೆ. ಎಲ್ಲರೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಅಂತೇಳಿ. ನಾವೆಲ್ಲನೇ ಕೈ ಮುಟ್ಟಿ ಮನಸ್ಸಲ್ಲಿ ಗೆಲ್ಕೊಂಡು ಬಂದ್ವಿ. ಏನೋ ಒಂಥರ ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಮಗ ಇಬ್ಬರೇ ಹೋಗಿದ್ವಿ. ಇದು ಬಂದು ಕರಿಯಮ್ಮ ದೇವರು. ಹಾಗಾಗಿ ಹತ್ರದಿಂದ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಕರಿಯಮ್ಮ ತಾಯಿ ಅಂತ ಬೇಡ್ಕೊತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫಸ್ಟ್ ಇದು ಚಾನಲ್ ಸ್ವಲ್ಪ ಇಶ್ಯೂಯಿಂದ ಡಿಲೀಟ್ ಆಗೋಯಿತು. ಹಾಗಾಗಿ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಖಂಡಿತ ಇದಕ್ಕೂ ಸಪೋರ್ಟ್ ಮಾಡ್ತೀರ ಅಂದ್ಕೊಳ್ತೀನಿ. ಲಾಸ್ಟಿಗೆ ಬರ್ತಾ ಒಂದೆರಡು ಪಿಕ್ಸ್ನ ತೊಗೊಂಡಿದ್ವಿ. ಇದು ಬಂದ್ಬಿಟ್ಟು ನಮ್ಮ ತಾತವ್ರಿನಿಂದ 1-2 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನು ಓದಿದ್ದೆಲ್ಲ ಈ ಸ್ಕೂಲನ್ನೇ. ನೋಡ್ಬೋದು ನೀವು, ನಾನು ವೀಡಿಯೋ ಮಾಡ್ಕೊಂಬಂದಿದ್ದೆ ಜಸ್ಟು ಗಾಡೀಲಿ ಬರ್ತಾ. ನಮ್ಮ ಅಣ್ಣನ ವ್ಯಾನಲ್ಲಿ ಹೋಗಿದ್ವಿ. ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು. ನಮ್ಮ ತಾತರವ್ರಿಗೆ ಹೋಗ್ತಿಲ್ಲ, ತುಂಬ ದಿನ ಆಗಿತ್ತು. ನೋಡ್ಬೋದು ನೀವು, ಈ ಥರ ಇತ್ತು ಈ ಒಂದು ಜಾತ್ರೆ. ತುಂಬಾ ಚೆನ್ನಾಗಾಗಿತ್ತು. ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಸಿಂಪಲ್ಲಾಗಿ ಏನು ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ.
ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಕಾಣಿಸ್ತಿಲ್ಲ ಅಲ್ಲಿಂದ ಬಂದು ನಾವು ಒಂದೆರಡು ರೀಲ್ಸ್ನ ಮಾಡ್ಕೊಂಡ್ವಿ. ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬಲ್ಲೂ ಶೇರ್ ಮಾಡಿದ್ದೀನಿ, ಇನ್ಸ್ಟಾದಲ್ಲೂ ಶೇರ್ ಮಾಡಿದ್ದೀನಿ. ಒಂದ್ಸಲ ನೋಡಿ ಹೇಗೆ ಬಂದಿತ್ತು ಅಂತೇಳಿ. ಸುಮ್ಮನೆ ಫನ್ನಿಯಾಗಿ ಟ್ರೈ ಮಾಡಿದ್ವಿ ಅಷ್ಟೇ. ಒಂದೆರಡು ರೀಲ್ಸ್ನ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗೋಯಿತು, ಮಲ್ಕೊಳ್ಳೋಣ ಸುಸ್ತಾಗಿಬಿಟ್ಟಿತ್ತು. ಬೆಳಗ್ಗೆನೇ ಎದ್ಬಿಟ್ಟು ಬಂದುಬಿಟ್ಟಿದ್ದು ಬ್ಯಾಂಗ್ಳೂರಿಂದ, 5 o'clock ಎದ್ದಿದ್ದು. ಹಾಗಾಗಿ ಸ್ವಲ್ಪ ಲೇಟಾಯಿತು ಅಂಥೇಳಿ ಮಲ್ಕೊಬಿಡೋಣ ಅಂಥೇಳಿ ಮಲಗೋಣ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಅಲ್ಲಿ ಅದ್ರಲ್ಲಿ ಏನು ಪಿಕ್ಸ್ನ ತೊಗೊಂಡಿದ್ದು ಅದನ್ನು ಸ್ವಲ್ಪ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ನಾನು ಆ ಥರ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಐ ಹೋಪ್ ಯು ವಿಲ್ ಎಂಜಾಯ್ ಇಟ್ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. Paradise seems so far away. Still try.